ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆತಿಥೇಯ ವಿದ್ಯಾ. ನಿಮಗೆ ತಿಳಿದಿರುವ ಹಾಗೆ ನಿಮಗೆ ಇರಬಹುದಾದ ಪ್ರಶ್ನೆಗಳು ಹಾಗೂ ನೀವು ಬರೆಯುವಂಥ ಪ್ರಶ್ನೆಗಳನ್ನು ನಾವು ಈ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚಿಸುತ್ತೇವೆ. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯಿರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಮೆಸೇಜಲ್ಲಿ ನಮಗೆ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಬಹುದು. ನಾವು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತೇವೆ. ಇಂದಿನ ಸಂಚಿಕೆಯ ಅತಿಥಿ ಮಿಸ್ಟರ್ ಅನೋಷ್. ಸ್ವಾಗತ ಮಿಸ್ಟರ್ ಅನೋಷ್. ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ನಾವು ಪ್ರತಿ ವಾರ ನಿಮಗೆ ತಿಳಿದಿರುವ ಹಾಗೆ ಒಂದು ಶೀರ್ಷಿಕೆಯನ್ನಿಟ್ಟುಕೊಂಡು ಚರ್ಚೆ ಮಾಡುತ್ತೇವೆ. ಇಂದಿನ ಶೀರ್ಷಿಕೆ ಸರಿಯಾದ ನಿರ್ಧಾರಗಳನ್ನು ಮಾಡುವುದು. ಅದು ಚಿಕ್ಕದಾಗಿರಬಹುದು, ದೈನಂದಿನದ ನಿರ್ಧಾರಗಳಾಗಿರಬಹುದು ಅಥವಾ ಮಹತ್ವಪೂರ್ಣವಾದ ನಿರ್ಧಾರಗಳಾಗಿರ್ಬೋದು. ಅದು ನಮ್ಮ ಜೀವಿತ ಮತ್ತು ನಮ್ಮ ಸುತ್ತಮುತ್ತಲಿರುವ ಜೀವನಗಳನ್ನು ಮುಟ್ಟುವಂಥದ್ದು ಆಗಿರಬಹುದು. ದೇವರು ನಮ್ಮ ಜೀವನಕ್ಕಿಟ್ಟಿರುವ ಯೋಜನೆಯ ಬೆಳಕಿನಲ್ಲಿ ಈ ನಿರ್ಧಾರಗಳನ್ನು ನಾವು ಹೇಗೆ ಮಾಡಬೇಕೆಂದು ಚರ್ಚೆ ಮಾಡೋಣ. ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ ಸ್ವಾಮಿ, ನಾವು ನಿರ್ಧಾರಗಳನ್ನು ಮಾಡುವ ಹಾಗೆ ನಮಗೆ ಮಾರ್ಗದರ್ಶನವನ್ನು ನೀಡು. ಅದು ಸರಿಯಾಗಿರುವ ಹಾಗೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೇನ್. ಅನೋಷ್ ಅವರೇ, ಈಗಾಗಲೇ ಹೇಳಿದ ಹಾಗೆ ನಿರ್ಧಾರಗಳು ನಾವು ಪ್ರತಿದಿನ ಮಾಡುವಂಥದ್ದೇ. ದೈನಂದಿನದ ಜೀವಿತಕ್ಕೆ ಬೇಕಾದ ನಿರ್ಧಾರಗಳು ಹಾಗೂ ಪ್ರಾಮುಖ್ಯವಾದ ವಿಷಯದಲ್ಲೂ ಕೂಡ ನಾವು ನಿರ್ಧಾರಗಳನ್ನು ಮಾಡುತ್ತೇವೆ. ಈ ದೈನಂದಿನದ ನಿರ್ಧಾರಗಳು ಯಾವುದಾಗಿರಬಹುದು? ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವಿತದಲ್ಲಿ ಈ ನಿರ್ಧಾರಗಳು ಅದು ಹೆಚ್ಚಿನ ಒಂದು ಭಾಗವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಒಂದು ಸಣ್ಣ ಪುಟ್ಟ ವಿಷಯದಿಂದ ನೀವು ಹೇಳಿದ ಹಾಗೆ ಮಹತ್ವಪೂರ್ಣ ವಿಷಯಗಳ ತನಕ ನಾವು ನಿರ್ಧಾರಗಳನ್ನ ಮಾಡ್ತಾ ಹೋಗ್ತೇವೆ. ಅಲ್ಲಿಗೆ ಇವಾಗ ದಿನ ಬೆಳಗ್ಗೆ ನಮಗೆ ನಿರ್ಧಾರ ಅನ್ನುವಂಥದ್ದು ಸ್ಟಾರ್ಟ್ ಆಗೋದೆ ಎಷ್ಟೊತ್ತಿಗೆ ಬೆಡ್ಡಿಂದ ಎದ್ದೇಳಬೇಕು, ಎಷ್ಟೊತ್ತಿಗೆ. ಇವಾಗ ನಾನು ಕೆಲವರು ಒಂದು ಸತಿ ಅಲಾರ್ಮ್ ಇಟ್ಟು 20 ಸತಿ ಸ್ನೂಸ್ ಮಾಡ್ತಾರೆ. ಇನ್ನು ಕೆಲವರು ಒಂದು 10-12 ಸತಿ ಅಲಾರ್ಮ್ ಇಟ್ಟು ಪ್ರತಿ ಸತಿನೂ ಅಲಾರ್ಮು ಸ್ನೂಸ್ ಮಾಡ್ತಾ 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 ಹೋಗ್ತಾರೆ. ಕಡೆಗೂ ಆ ಸಮಯ ಬಂದಾಗ ಎದ್ದೇಳ್ತಾರೆ. ಇವಾಗ ನಾನು ಏನನ್ನು ಧರಿಸ್ಬೇಕು, ಏನು ತಿನ್ನಬೇಕು, ಇವತ್ತು ನಾನು ಬಸ್ಸಲ್ಲಿ ಹೋಗ್ಲಾ, ಕಾರಲ್ಲಿ ಹೋಗ್ಲಾ, ನಡ್ಕೊಂಡು ಹೋಗ್ಲಾ, ಏನು. ಹಾಗಾದರೆ ನಾನು ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿ ಎಷ್ಟು ಕೆಲಸಗಳನ್ನ ಮುಗಿಸ್ಬೇಕು, ನಾಳೆಗೆ ಏನಾದ್ರು ಪೋಸ್ಟ್ಪೋನ್ ಮಾಡಬೇಕಾ, ಅಯ್ಯೋ ಸಾಕಾಯಿತು ನಾಳೆ ಮಾಡೋಣ. ಸೊ ಈ ರೀತಿಯಾದಂಥ ನಿರ್ಧಾರಗಳನ್ನು ನಾವು ದೈನಂದಿನ ಪ್ರತಿಯೊಂದೊಂದು ಚಟುವಟಿಕೆಗಳಲ್ಲಿ ನೋಡುವಂಥವರಾಗಿರ್ತೇವೆ. ಆದರೆ ನಿರ್ಧಾರಗಳು 100% ಗ್ಯಾರಂಟಿ ಇರುತ್ತೆ. ಅದು ಚಿಕ್ಕದಾಗ್ಬೋದು, ದೊಡ್ಡದಾಗ್ಬೋದು, ಇದೆಲ್ಲನೂ ಸಹ ಸೇರಿ ನಮಗೆ ನಿರ್ಧಾರಗಳನ್ನು ಮಾಡುವಂಥದ್ದು ನಮಗೆ ಸಿಗ್ತದೆ. ಈ ನಿರ್ಧಾರಗಳು ನೀವು ಹೇಳಿದ್ರೆ ಸಾಮಾನ್ಯವಾಗಿ ಮಾಡಿಬಿಡ್ತೇವೆ. ಜಾಸ್ತಿ ಅದಕ್ಕೆ ಯೋಚನೆ ಮಾಡೋದೇ ಆಗಲಿ, ಸಮಯ ಕೊಡೋದಾಗ್ಲಿ ನಾವು ಮಾಡೋದಿಲ್ಲ. ಆದರೆ ಕೆಲವೊಂದು ನಿರ್ಧಾರಗಳು ಒಂದು ಮಹತ್ವಪೂರ್ಣ ನಿರ್ಧಾರಗಳಂತ ಹೇಳಿದಲ್ಲ, ಅದು ನಮ್ಮ ಜೀವಿತವನ್ನು ಹಾಗೂ ನಮ್ಮ ಸುತ್ತಮುತ್ತಲಿರುವ ಜೀವನಗಳನ್ನು ಮುಟ್ಟುವಂಥದ್ದಾಗಿರುತ್ತದೆ. ಇಂಥ ನಿರ್ಧಾರಗಳು ಯಾವಾಗ ಒಂದು ಜೀವನದ ಹಂತದಲ್ಲಿ ನಾವು ಮಾಡುತ್ತೇವೆ? ನೋಡಿ, ನಮಗೆ ನಾವು ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ಹೆಚ್ಚಿನ ಸಮಯ ನಮ್ಮ ತಂದೆ ತಾಯಿ ಪೋಷಕರು ನಮಗೆ ನಮ್ಮ ಪರವಾಗಿ ನಿರ್ಧಾರಗಳನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ನಾವು ಒಂದು ರೀತಿಯಲ್ಲಿ ಈ ಅಡೋಲಸೆಂಟ್ ಸ್ಟೇಜ್ಗೆ ಬಂದಾಗ ಒಂದು 12-13 ಆದಾಗ್ಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ನಿರ್ಧಾರ ಮಾಡಲಿಕ್ಕೆ.
ಅದು ನಾವು ಯಾವ ಕಾಲೇಜಲ್ಲಿ ಏನು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು, ಯಾವ ರೀತಿಯಾದಂಥ ಕರಿಯರ್ನ ಸೆಲೆಕ್ಟ್ ಮಾಡಬೇಕು, ಅಥವಾ ಯಾವ ರೀತಿಯಲ್ಲಿ ನಾನು ಆ ಕರಿಯರ್ನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟವರ್ ಕೆಲಸ ಮಾಡಬೇಕು, ಇವಾಗ ನನಗೆ ಇಷ್ಟು ಸಂಬಳ ಬರ್ತದೆ, ನೆಕ್ಸ್ಟ್ ಮುಂದಕ್ಕೆ ಎಷ್ಟು ಸಂಬಳ ಬೇಕು, ಅದೇ ರೀತಿಯಲ್ಲಿ ಮುಂದುವರೆದು ಮದುವೆ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಅದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ತದೆ. ಈ ಎಲ್ಲ ನಿರ್ಧಾರಗಳು ನಮ್ಮ ಜೀವಿತಗಳನ್ನು ಬದಲಿಸುವಂತಹ ನಿರ್ಧಾರಗಳು ಆಗಿರ್ತವೆ. ಕೆಲವೊಂದು ಸಾಮಾನ್ಯವಾಗಿ ಮಾಡುವುದು, ಕೆಲವೊಂದು ನಮ್ಮ ಜೀವನವನ್ನು ಬದಲಿಸುವಂತಹ ಹೌದು ನಿರ್ಧಾರಗಳು. ಮುಂದಿನ ಪ್ರಶ್ನೆ, ಈ ಚಿಕ್ಕ ನಿರ್ಧಾರಗಳು, ನಾವು ಸಾಮಾನ್ಯವಾಗಿ ಮಾಡುವ ನಿರ್ಧಾರಗಳು ಹಾಗೂ ಈ ಮಹತ್ವಪೂರ್ಣ ನಿರ್ಧಾರಗಳಿಗೆ ವ್ಯತ್ಯಾಸವೇನು? ನಾವು ಮಾಡುವಂಥ ಈ ಚಿಕ್ಕ ಚಿಕ್ಕ ನಿರ್ಧಾರಗಳಲ್ಲಿ ನಮಗೆ ಹೆಚ್ಚಿನ ಒಂದು ಪರಿಣಾಮ ಬೀರೋದಿಲ್ಲ. ಅಂದರೆ ಪರವಾಗಿಲ್ಲ, ಇವಾಗ ನಾನು 6 ಗಂಟೆಗೆ ಎದ್ದೇಳಬೇಕು ಅಂತ ಇದ್ದೆ, ಅದು ಲೇಟಾಗಿ 8 ಗಂಟೆಗೆ ಎದ್ದೆ. ಆದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 10 ಗಂಟೆಗೇನೆ, ಪರವಾಗಿಲ್ಲ. ಆಯಿತು, ಕೆಲ್ಸಕ್ಕೆ ಹೋಗೋದು 8 ಗಂಟೆನೇ, 8 ಗಂಟೆಗೆ ಎದ್ದೆ ಅಂದರೆ ನಮಗೆ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಒಂದು ಪರ್ಮಿಷನ್ ಸಿಗುತ್ತೆ, ಇಲ್ಲ 1 ಅವರ್ ಲೇಟ್ ಬರ್ಬೋದು ಅಂತ ಇರುತ್ತೆ. ಸರಿ ಆಯಿತು, 1 ಅವರ್ ಲೇಟು ಪರವಾಗಿಲ್ಲ, ಅರ್ಧ ದಿವಸ ರಜಾ ಹೋಗಲಿ ಅನ್ನೋದಿರುತ್ತೆ. ಸೊ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ. ಆದರೆ ಕೆಲವೊಂದು ಮಹತ್ತರವಾದಂಥ ನಿರ್ಧಾರಗಳನ್ನು ಮಾಡುವಾಗ ನಮ್ಮ ಜೀವನ ಪರ್ಯಂತ ಅದು ಪರಿಣಾಮಗಳನ್ನು ಬೀರುವಂಥದ್ದಾಗಿರ್ತದೆ. ಇವಾಗ ಯಾವ ಹುಡುಗಿಯನ್ನು ಮದುವೆ ಆಗಬೇಕು, ಯಾವ ಹುಡುಗನು ನನಗೆ ಸರಿ ಇಲ್ಲ, ಈ ಒಂದು ಕಾರ್ಯಕ್ಷೇತ್ರದಲ್ಲಿ ನನ್ನ ಕೆಲಸವನ್ನು ಆರಂಭ ಮಾಡುವುದೇ ಆದರೆ ನನಗೆ ಅದು ಎಷ್ಟು ವರ್ಷ ಫಲದಾಯಕವಾಗಿ ಇರ್ತದೆ, ಅದರಲ್ಲಿ ನಾನು ಎಷ್ಟರ ಮಟ್ಟಿಗೆ ಶ್ರೇಯಸ್ಸನ್ನು ಕಾಣಬಹುದು, ಇದೆಲ್ಲವನ್ನು ತಿಳಿಸ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನೀವು ಮಾಡುವಂಥ ನಿರ್ಧಾರಗಳಲ್ಲಿ ಸಣ್ಣ ಪುಟ್ಟ ನಿರ್ಧಾರಗಳು ನಿಮಗೆ ಹೆಚ್ಚಿನ ವ್ಯತ್ಯಾಸವೇನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ದೊಡ್ಡ ದೊಡ್ಡ ನಿರ್ಧಾರಗಳು ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ಹಾಗೂ ಪರಿಣಾಮಗಳನ್ನು ಸಹ ತರುವಂಥವುಗಳು ಆಗಿರ್ತವೆ. ಹಾಗಾದರೆ ಈ ನಿರ್ಧಾರಗಳು ಮಾಡುವುದಕ್ಕೆ ಒಂದು ಮಾರ್ಗದರ್ಶನವಿದೆಯಾ? ನೋಡಿ, ನಾ ಹೇಳಿದ ಹಾಗೆ ಈ ಪ್ರತಿ ಸತಿ ನಿರ್ಧಾರ ಮಾಡುವಾಗ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಒಂದು ಜನರಲ್ ಆಗಿ ಬೇಕಾದರೆ ನಾವು ಒಂದು ಮಾರ್ಗದರ್ಶನವನ್ನು ನೀಡ್ಬೋದು, ಗೈಡ್ಲೈನ್ಸನ್ನು. ಅದು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಅಪ್ಲೈ ಆಗೋದಂತ ಹೇಳೋಕ್ಕಾಗೋದಿಲ್ಲ. ಆದರೆ ಹೆಚ್ಚಿನ ಮಟ್ಟಿಗೆ, ಜನರಲ್ ಆಗಿ ಹೆಚ್ಚಿನ ಮಟ್ಟಿಗೆ ಇದು ಕೆಲಸ ಮಾಡುವಂಥದ್ದಾಗಿರ್ತದೆ. ಸೊ ಆ ರೀತಿಯಾದಂಥ ಮಾರ್ಗದರ್ಶನಗಳನ್ನು ನಾವು ಕೆಲವೊಂದು ಕಾಣಬಹುದು. ಹಾಗಾದರೆ ಕೆಟ್ಟ ನಿರ್ಧಾರಗಳು ಮಾಡುವಂಥ ಅವಕಾಶಗಳಿವೆ? 100%. ನಾವು ಮಾಡುವಂಥ ನಿರ್ಧಾರಗಳು ಕೆಟ್ಟದಾದಂಥ ಪರಿಣಾಮಗಳನ್ನು ಬೀರುವಂತಹ ಅನೇಕ ಸನ್ನಿವೇಶಗಳನ್ನು ನಾವು ಸುತ್ತಮುತ್ತಲೂ ನಾವು ದೈನಂದಿನ ಜೀವಿತದಲ್ಲಿ ಕಾಣ್ತೇವೆ. ಹಾಗಾದರೆ ಈ ಕೆಟ್ಟ ನಿರ್ಧಾರಗಳನ್ನು ನಾವು ಹೇಗೆ ತಪ್ಪಿಸ್ತೇವೆ? ಈ ಕೆಟ್ಟ ನಿರ್ಧಾರಗಳನ್ನು ಹೇಗೆ ತಪ್ಪಿಸುವುದು ಅನ್ನೋದಕ್ಕಿಂತ ನಾವು ಮಾಡುವಂಥ ನಿರ್ಧಾರಗಳಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ಬಯಸಿದರೆ ಆಗುವಂಥ ಕೆಟ್ಟ ಪರಿಣಾಮವನ್ನು ಹೆಚ್ಚಿನ ಪ್ರಮಾಣಕ್ಕೆ ನಾವು ಕಡಿಮೆ ಮಾಡಬಹುದು. ಇವಾಗ ಮೊದಲನೇದಾಗಿ ನೀವು ಯಾವುದೇ ನಿರ್ಧಾರ ಮಾಡಿ ಪರವಾಗಿಲ್ಲ, ನಾನು ಹೇಳ್ತಾ ಇರುವಂಥದ್ದು ಈ ಚಿಕ್ಕ ನಿರ್ಧಾರಗಳಲ್ಲ, ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಜೀವಿತಕ್ಕೆ ಹೆಚ್ಚಾದ ಪರಿಣಾಮವನ್ನು ಬೀರುವಂಥ ನಿರ್ಧಾರಗಳನ್ನು ಇದೆಯಲ್ಲ, ಆ ನಿರ್ಧಾರಗಳನ್ನು ಮಾಡುವಾಗ ಮೊದಲನೇದಾಗಿ ಯು ಟೇಕ್ ಯುವರ್ ಟೈಮ್. ದಯಮಾಡಿ ನಿಮಗೆ ಎಷ್ಟು ಸಮಯ ಆಗುತ್ತೆ ಅಷ್ಟು ಸಮಯ ತೆಗೆದುಕೊಳ್ಳಿ. ಯಾಕೆಂದರೆ ನೀವು ಏನಾದರೂ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಮಾತ್ರವೇ, ನಿರ್ಧಾರವನ್ನು ಮಾಡಲಿಕ್ಕೆ ಮುಂಚೆ ಮಾತ್ರವೇ ಸಮಯವನ್ನು ತಗೊಳ್ಳಿಕ್ಕೆ ಸಾಧ್ಯ. ಅದಾದಮೇಲೆ ಆ ಒಂದು ಸಮಯದ ಆ ಪರಿಮಿತಿ ಕಡಿಮೆ ಆಗಿಬಿಡುತ್ತೆ. ಆದರೆ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಸಮಯ ತೆಗೆದುಕೊಳ್ಳುವಾಗ ನೀವೇನು ಮಾಡ್ತೀರಾ, ಎಲ್ಲ ರೀತಿಯಲ್ಲೂ ಆಲೋಚನೆ ಮಾಡ್ತೀರಾ. ಆಂಗ್ಲ ಭಾಷೆಯಲ್ಲಿ ಒಂದು ಫ್ರೇಸ್ ಇದೆ, ಸ್ಲೀಪ್ ಆನ್ ಇಟ್ ಅಂತ ಹೇಳ್ತಾರೆ. ಸ್ಲೀಪ್ ಆನ್ ಇಟ್ ಎಂಬುದಾಗಿ ಹೇಳುವಾಗ ನಾವು ಮಾಡುವಂಥ ಪ್ರತಿಯೊಂದೊಂದು ಕಾರ್ಯದಲ್ಲೂ ಅದನ್ನು ಆಲೋಚನೆ ಮಾಡುವಂಥವರಾಗಿರಬೇಕು. ಆಗ ಏನಾಗುತ್ತೆ, ನೀವು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವಾಗ ಸಂಪೂರ್ಣವಾಗಿ ಸಿದ್ಧರಾಗಿ ಆ ನಿರ್ಧಾರಕ್ಕೆ ಒಂದು ಬಾರಿ ಇಳಿಯುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಮೊದಲನೇದಾಗಿ ಹೇಳುವಂಥದ್ದು ಟೇಕ್ ಯುವರ್ ಟೈಮ್, ಸಮಯವನ್ನು ತೆಗೆದುಕೊಳ್ಳಿ. ಸಮಯವನ್ನು ತೆಗೆದುಕೊಳ್ಬೇಕು ಒಳ್ಳೆ ನಿರ್ಧಾರವನ್ನು ಮಾಡಬೇಕು. ಅದು ಬಿಟ್ಟು ಮತ್ತೆ ಇನ್ನೇನಿದೆ ಮಾಡುವಂಥದ್ದು? ಇಲ್ಲಿ ನಾನು ಒಂದು 3 ಸರಳವಾದಂತಹ ಪ್ರಶ್ನೆಗಳನ್ನು ನಿಮಗೆ ನೀವು ಕೇಳಿಕೊಳ್ಳಿ. 1, ಇಸ್ ಇಟ್ ರೈಟ್? ಸರಿಯಾಗಿದೆಯಾ? ಅಂದರೆ ನೀವು ಸರಿಯಾದಂಥ ನಿರ್ಧಾರವನ್ನು ಮಾಡ್ತಾಯಿದ್ದೀರಾ, ಅಂದರೆ ಸರಿಯಾದ ಏನು ಕಾರ್ಯವನ್ನು ಮಾಡ್ತಾ ಇದ್ದೀರಾ. ಒಂದು ರೈಟ್ ಥಿಂಗ್. 2ನೇದು ಗುಡ್ ಥಿಂಗ್. 3ನೇದು ವೈಸ್ ಥಿಂಗ್. ಅಂದರೆ 1 ಸರಿಯಾಗಿದೆಯಾ, 2ನೇದು ಒಳ್ಳೆ ಕಾರ್ಯನ,
ಮೂರನೇದು ಅದು ಬುದ್ಧಿವಂತಿಕೆಯುಳ್ಳಂಥ ಕಾರ್ಯ ಆಗಿದೆಯಾ ಅಥವಾ ಜ್ಞಾನವುಳ್ಳಂಥ ಕಾರ್ಯ ಆಗಿದೆಯಾ ಅನ್ನುವಂಥದ್ದನ್ನು 3 ಸರಳ ಪ್ರಶ್ನೆಗಳನ್ನು ನೀವು ಕೇಳಿಕೊಳ್ಳಬೇಕಾಗತ್ತೆ. ನಾನು ಕೇಳಿದ್ರೆ ಇದು 3 ಒಂದೇ ಥರ ಅನಿಸುತ್ತೆ ನನಗೆ. ಸರಿಯಾದದು, ಒಳ್ಳೆಯದು ಮತ್ತು ಬುದ್ಧಿವಂತಿಕೆ ಅಂತ ಮಾಡೋದು. ಇದರ ವ್ಯತ್ಯಾಸ ಇದೆಯಾ ಇದರಲ್ಲಿ? ನಾನು ಹೇಳ್ತೇನೆ. ಸರಿ, ಇವಾಗ ಇಸ್ ಇಟ್ ರೈಟ್ ಥಿಂಗ್ ಟು ಡೂ ಅಂತ ನಾನು ಹೇಳ್ದಲ್ಲ. ಸೊ ಇವಾಗ ಸರಿಯಾಗಿದೆಯಾ, ಅನೇಕ ಬಾರಿ ಏನಾಗುತ್ತೆ, ನನಗೆ ಸರಿ ಕಾಣಿಸುತ್ತೆ, ಆದರೆ ನಿಜವಾಗಿಯೂ ನನ್ನ ಮುಂದಿನ ಬದುಕಿಗೆ ಅದು ಸರಿಯಾಗಿದೆಯಾ? ಸೊ ಅರ್ಥ ಆಗ್ತಾ ಇದೆಯಾ? ವಾಟ್ ಈಸ್ ಅ ರೈಟ್ ಥಿಂಗ್ ಟು ಡೂ? ಸೊ ಇವಾಗ ಓಕೆ ಸರಿ, ಇವಾಗೆಲ್ಲ ಸರಿ, ಆದರೆ ಮುಂದಕ್ಕೂ ಸಹ ಆಗಿರ್ತದ. ಗುಡ್ ಥಿಂಗ್ ಎಂಬುದಾಗಿ ಹೇಳುವಾಗ ನಾವು ನಮ್ಮ ಸುತ್ತಮುತ್ತಲಿರುವಂಥ ಜನರಿಗೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಒಳ್ಳೆಯದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೇವೆ. ನಾನು ಯಾವಾಗಲೂ ಇದನ್ನು ಹೇಳ್ತೇನೆ, ಏನು, ಎನಿ ಗುಡ್ ಥಿಂಗ್ ದಟ್ ಯು ಡೂ ನೀಡ್ ನಾಟ್ ಬಿ ರೈಟ್ ಥಿಂಗ್ ಟು ಡೂ ಅಂತ. ಅಂದರೆ ಏನು, ಒಳ್ಳೆಯದಾಗಿರುವಂಥದ್ದು ಸರಿಯಾಗಿರಲೇಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ. ಸೊ ಅಲ್ಲಿಗೆ ಈ ಸರಿಯಾಗಿರುವಂತಹ ಕಾರ್ಯದ ಜೊತೆಗೆ ಅದು ಒಳಿತನ ತರುವಂಥದ್ದಾಗಿದೆಯಾ, ಒಳ್ಳೆ ಕಾರ್ಯವಾಗಿದೆಯಾ. ಮೂರನೇದಾಗಿ, ನೀವು ಪ್ರತಿಯೊಂದೊಂದು ಪರಿಸ್ಥಿತಿಯಲ್ಲಿ, ಸಂದರ್ಭದಲ್ಲಿ ನಿಮ್ಮ ಜೀವಿತವನ್ನು ಕಳೀತಾ ಇರ್ತೀರ. ಅಲ್ಲಿಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದು ಬುದ್ಧಿವಂತಿಕೆಯ ಒಂದು ನಿರ್ಧಾರವಾಗಿದೆಯಾ. ನೀವು ಎಲ್ಲಿ ಜಾಸ್ತಿ ದುಡ್ಡನ್ನು ಖರ್ಚು ಮಾಡಬೇಕು ಅಲ್ಲಿ ಸಂಪೂರ್ಣವಾಗಿ ಹಿಡಿದುಕೊಳ್ಬಿಡೋದು, ಇಲ್ಲಾಂದರೆ ನೀವು ಎಲ್ಲಿ ಕಡಿಮೆ ಖರ್ಚು ಮಾಡಬೇಕು ಅಲ್ಲಿ ಜಾಸ್ತಿ ಅಲ್ಲಿ ಕಡಿಮೆ ಅನ್ನುವಂತಹ ಒಂದು ಬಳಕೆ ಇರುತ್ತಲ್ಲ, ಆ ಸಮಯದಲ್ಲಿ ಈ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕು. ಇದು ಒಂದು ಬುದ್ಧಿವಂತಿಕೆಯ ಒಂದು ಕಾರ್ಯವಾಗಿದೆಯಾ ಮಾಡಲಿಕ್ಕೆ. ಸೊ ಅಲ್ಲಿಗೆ 3 ಏನೇನು, ರೈಟ್ ಥಿಂಗ್ ಸರಿಯಾದದ್ದು, ಎರಡನೇದಾಗಿ ಗುಡ್ ಥಿಂಗ್ ಒಳಿತನ ನೀಡುವಂಥದ್ದು, ಮೂರನೇದಾಗಿ ವೈಸ್ ಥಿಂಗ್ ಅದು ಬುದ್ಧಿವಂತಿಕೆಯ ನಿರ್ಧಾರ ಆಗಿದೆಯಾ. ಇಷ್ಟೊಂದು ವ್ಯತ್ಯಾಸ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಇದಕ್ಕೆ ಮೇಲೆ ಈ 3 ಪ್ರಶ್ನೆಗಳನ್ನ ಕೇಳ್ತೀವಿ, ಅದಕ್ಕೂ ಮೇಲೆ ನಾವು ಇನ್ನೇನು ಮಾಡಬಹುದು ನೋಡಿ. ಇವಾಗ ನೀವು ಆಲ್ಮೋಸ್ಟ್ ಒಂದು 40 to 50% ಪ್ರಿಪೇರ್ ಆಗಿಬಿಟ್ಟಿದ್ರೆ. ಹೇಗೆ ನಾನು ಹೇಳ್ತಾ ಇದ್ದೇನೆ, ಸೊ ಇವಾಗ ನೀವು ಟೇಕ್ ಯುವರ್ ಟೈಮ್ ಎಂಬುದಾಗಿ ಹೇಳುವಾಗ, ಸ್ಲೀಪ್ ಆನ್ ಇಟ್ ಎಂಬುದಾಗಿ ಹೇಳುವಾಗ ಸುಮ್ಮನೆ ಒಂದು ನಿರ್ಧಾರ ಮಾಡಬೇಕು ಅಂತ ಮಲ್ಕೊಂಬಿಡೋದು, ನೋಡೋಣ, ಅದನ್ನ ನಾನು ಹೇಳ್ತಾ ಇಲ್ಲ. ಟೇಕ್ ಯುವರ್ ಟೈಮ್ ಎಂಬುದಾಗಿ ಹೇಳುವಾಗ ಅದರಲ್ಲಿ ನಿಮಗೆ ಪ್ರೋಸ್ ಏನು, ಕಾನ್ಸ್ ಏನು, ಅಂದರೆ ಯಾವುದು ಒಳ್ಳೆಯದು, ಯಾವುದು ಬೇಡ, ಅದರಲ್ಲಿ ಯಾವುದು ಲಾಭದಾಯಕವಾಗಿದೆ, ಯಾವುದು ನಷ್ಟಕರವಾಗಿದೆ, ಇದೆಲ್ಲವನ್ನು ನೀವು ಪರಿಗಣಿಸ್ತೀರ. ಅದಾದ ಮೇಲೆ ಈ 3 ಪ್ರಶ್ನೆಗಳನ್ನು ಕೇಳ್ತೀರಾ, ರೈಟ್ ಥಿಂಗ್, ಗುಡ್ ಥಿಂಗ್, ವೈಸ್ ಥಿಂಗ್, ಸರಿಯಾದದ್ದು, ಒಳ್ಳೆಯದು ಹಾಗೂ ಬುದ್ಧಿವಂತಿಕೆಯುಳ್ಳದು. ಇವಾಗ ಇದೆಲ್ಲ ಆಯಿತು. ಮೂರನೇದಾಗಿ ಬಹಳ ಪ್ರಾಮುಖ್ಯವಾಗಿ, ನೀವು ಈ ಒಂದು ನಿಮ್ಮ ನಿರ್ಧಾರವನ್ನು ಪೀಪಲ್ ಹೂ ಕೇರ್ ಅಬೌಟ್ ಯು, ಅಂದರೆ ಯಾರು ನಿಮಗೋಸ್ಕರ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾರಲ್ಲ ಅಲ್ವಾ, ನಮ್ಮ ಕುಟುಂಬಗಳಲ್ಲಿರಬಹುದು, ನಮ್ಮ ಸ್ನೇಹಿತರು ಇರಬಹುದು, ಅಥವಾ ನಮ್ಮ ಟೀಚರ್ ಇರ್ಬೋದು, ಅಥವಾ ಯಾರೋ ಒಬ್ಬನ್ನ ನಾವು ಎದುರು ನೋಡ್ತಾ ಇರ್ತೇವೆ, ಇವ್ರನ್ನ ನಾವು ಕೇಳಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇರ್ಬೋದು, ಅಥವಾ ನೀವು ಕ್ರೈಸ್ತ ಒಂದು ಸರ್ಕಲಲ್ಲಿ ಬೆಳೆದಿರುವುದಾಗಿದ್ದರೆ ದೇವ ಸೇವಕರಾಗಿರ್ಬಹುದು, ದೇವರ ವಾಕ್ಯವಾಗಿರ್ಬೋದು, ಹೀಗೆ ಪೀಪಲ್ ಹೂ ಕೇರ್ ಅಬೌಟ್ ಯು ಅಂತಹ ಜನರ ಬಳಿ ನೀವು ನಿಮ್ಮ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಹೋಗಿ. ಯಾಕೆ ಎಂಬುದಾಗಿ ಹೇಳುವಾಗ, ನಮ್ಮ ದೃಷ್ಟಿಕೋನ ಒಂದಾಗಿದ್ದರೆ ಅದನ್ನು ಹೊರಗಡೆಯಿಂದ ನೋಡುವಂಥ ಜನರ ದೃಷ್ಟಿಕೋನ ಇನ್ನೊಂದಾಗಿರುತ್ತೆ. ಇವರು ಯಾವ ರೀತಿಯಲ್ಲಿ ನಿಮಗೆ ಹೊಡೆತ ಬೀಳದಿರುವ ಹಾಗೆ ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಬಹುದು, ಯಾವ ರೀತಿಯಲ್ಲಿ ಬೇರೆ ಜನರಿಗೆ ಕೆಟ್ಟ ಪರಿಣಾಮವನ್ನು ಬೀರದೇ ಇರಬಹುದು, ಇದೆಲ್ಲ ರೀತಿಯಾದಂಥ ದೃಷ್ಟಿಕೋನಗಳಿಂದ ಅವರು ಆಲೋಚನೆ ಮಾಡುವಂಥವರಾಗಿರ್ತಾರೆ. ಯಾಕೆಂದರೆ ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತೀವಲ್ಲ. ಇವಾಗ ನಾನು ಒಂದು ರೀತಿಯಲ್ಲಿ ಯೋಚನೆ ಮಾಡುವುದೇ ಆದರೆ ಅದೇ ಪ್ರಶ್ನೆಯನ್ನು ನಿಮಗೆ ಕೇಳುವಾಗ ನಿಮ್ಮಿಂದ ಸಿಗುವಂಥ ಉತ್ತರ ಬೇರೆ ಆಗಿರ್ತದೆ. ಸೊ ಅಲ್ಲಿಗೆ ನಾನು 2 ದೃಷ್ಟಿಕೋನಗಳನ್ನು ಒಳ ತೆಗೆದುಕೊಂಡು ನನ್ನ ನಿರ್ಧಾರವನ್ನು ಮಾಡ್ಬೋದು. ಹಾಗೆ ನಾವು ನಿರ್ಧಾರಗಳನ್ನು ನಾವು ಬದಲಿಸಿಕೊಳ್ಬೋದು. ಸೊ ಯಾವ ಜನರು ನಿಮ್ಮ ಮೇಲೆ ಕಾಳಜಿ ಇಟ್ಟಿರ್ತಾರೆ ಅಂಥವ್ರನ್ನ ನೀವು ಪರಿಗಣಿಸುವಂಥದ್ದು ಬಹಳ ಮುಖ್ಯ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಇಂಡಿಪೆಂಡೆಂಟ್ ಆಗಿರ್ತಾರಲ್ಲ, ಅವ್ರಿಗೆ ಇನ್ನೊಬ್ರ ಹತ್ರ ಕೇಳೋದೇನು ಅವ್ರಿಗೆ ಇಷ್ಟ ಆಗಲ್ಲ, ನಾವೇನಕ್ಕೆ ಕೇಳಬೇಕು ಅನ್ಕೊತಾರೆ. ಇದು ಒಂದು ರೀತಿಲಿ ಒಂದು ಸ್ವಲ್ಪ ದುಃಖಕರವಾದಂಥ ಸಂಗತಿನೇ. ಒಂದೊಂದು ಬಾರಿ ನಮ್ಮ ಈಗೋ ನಮ್ಮನ್ನು ತಡೆಯುತ್ತೆ ಕೇಳಲಿಕ್ಕೆ ಹೋಗದೆ ಇರೋದಕ್ಕೆ. ಇನ್ನು ಕೆಲವೊಂದು ಬಾರಿ ನಮಗೆ ಇಷ್ಟ ಇರೋದಿಲ್ಲ, ಅಂದರೆ ಸುಮ್ಮನೆ ಈಗೋ ಆ ಥರ ಎಂಥದ್ದು ಇಲ್ಲ, ಆದರೆ ಕೇಳೋಕ್ಕೆ ಇಷ್ಟ ಇಲ್ಲ, ಯಾಕೆ ಕೇಳಬೇಕು ಅನ್ನುವಂಥ ಪರಿಸ್ಥಿತಿ. ಆದರೆ ನಾ ಹೇಳುವಂಥದ್ದು, ಅದಕ್ಕೆ ನಾನು ಹೇಳಿದ್ದು, ಯಾರ್ಯಾರನ್ನೋ ಹೋಗಿ ಕೇಳಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಮೇಲೆ ಹೆಚ್ಚಿನ ಕಾಳಜಿಯನ್ನು ಇಟ್ಟಿರ್ತಾರಲ್ಲ
ಆ ಕಾಳಜಿಯನ್ನು ಇಟ್ಟಿರೋಂಥವ್ರ ಹತ್ರ ಹೋಗಿ ಇದನ್ನು ಡಿಸ್ಕಸ್ ಮಾಡಿ. ಯಾಕೆ ಎಂಬುದಾಗಿ ಹೇಳುವಾಗ, ಕಾಳಜಿ ಇಟ್ಟಿರುವಂಥ ಜನರು ನಿಮಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ಇಲ್ಲಾಂದರೆ ಏನು ಬೇಕಾದರೂ ಮಾರ್ಗದರ್ಶನ ಕೊಡ್ಬೋದು. ಪರವಾಗಿಲ್ಲ ಇದನ್ನ ಮಾಡು ಹೋಗು, ಪರವಾಗಿಲ್ಲ ಇದನ್ನ ಮಾಡಬೇಡ, ಇದನ್ನ ಯಾವತ್ತೂ ಕೈ ಹಾಕಬೇಡ, ಹ್ಞೂ ಅಂತ ಹೇಳುವಂಥ ಜಾಗದಲ್ಲಿ ಹ್ಞೂ ಅಂತ ಹೇಳುವಂಥದ್ದು ಇರಬಹುದು. ಸೊ ಈ ರೀತಿಯಾದಂಥದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ ನೀವು ದಯಮಾಡಿ ನಿಮ್ಮ ಮೇಲೆ ಕಾಳಜಿ ಇಟ್ಟಿರುವಂಥ ಜನರ ಬಳಿ ಹೋಗುವಂಥದ್ದು ಬಹಳ ಸೂಕ್ತ ಎಂಬುದಾಗಿ ನನ್ನ ಅನಿಸಿಕೆ. ಸರಿಯಾಗಿ ಹೇಳಿದ್ರಿ. ಇನ್ನೊಬ್ಬರ ಹತ್ರ ಹಂಚ್ಕೊಂಡಾಗ ನಮ್ಮ ಒಳ್ಳೆಯ ನಿರ್ಧಾರ ಸರಿಯೋ ಇಲ್ವೋ ಅನ್ನೋದು ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ತಿಳಿಯುತ್ತೆ. ಇದಕ್ಕೂ ಮೇಲೆ ಇವಾಗ 3 ಪ್ರಶ್ನೆಗಳನ್ನ ಹೇಳಿದ್ರಿ. ಮತ್ತೆ ನಮ್ಮ ಮೇಲೆ ಕಾಳಜಿ ಇಟ್ಟಿರೋರ ಹತ್ರ ನಮ್ಮ ನಿರ್ಧಾರಗಳನ್ನು ಹೇಳಕ್ಕೆ ಇದರ ಮೇಲೆ ಇನ್ನೇನು ಮಾಡಬಹುದು? ಇವಾಗ ಮುಂದಿನ ನಿರ್ಧಾರ ಏನಂದರೆ, ನಾವು ಏನೇನು ನಿರ್ಧಾರ ಮಾಡಿದ್ರು ಆ ನಿರ್ಧಾರ ಒಂದಷ್ಟು ಕಾಲಗಳಾದ ಮೇಲೆ ನಮಗೆ ಅದು ಒಂದು ಒಳ್ಳೆ ಫಲವನ್ನು ಕೊಡಬೇಕು. ಇವಾಗ ನಾವು ಒಂದು ಮಾವಿನ ಒಂದು ಸಸಿಯನ್ನು ನೆಡ್ತೇವೆ. ಯಾಕೆ ನೆಡ್ತೇವೆ ಮಾವಿನ ಸಸಿ? ಮುಂದೊಂದು ದಿನ ನಮಗೆ ಆ್ಯಪಲ್ಲೋ ಗ್ರೇಪ್ಸೋ ಕೊಡಬೇಕು ಅಂತನಾ? ಇಲ್ಲ ಅಲ್ವಾ? ಮಾವಿನ ಸಸಿ ನೆಟ್ಟಾದ ಮೇಲೆ ನಮಗೆ ಮಾವಿನ ಹಣ್ಣು ಮುಂದೊಂದು ದಿನ ಯಾವುದೋ ಒಂದು ಸಮಯದಲ್ಲಿ ನಾವು ಕೂತ್ಕೊಂಡು ತಿಂತೇವೆ ಅನ್ನುವಂಥ ಉದ್ದೇಶದಿಂದಲೇ ನಾವು ಮಾವಿನ ಸಸಿಯನ್ನು ನಾವು ನೆಡ್ತೇವೆ. ಸೊ ಅಲ್ಲಿಗೆ ನಾನು ಮಾಡುವಂಥ ನಿರ್ಧಾರ ಇವಾಗ ಮುಂದೆ 1 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ ಅಥವಾ 5 ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಯಾವ ರೀತಿಯಾದಂಥ ಫಲವನ್ನು ಕೊಡುವಂಥದ್ದಾಗಿರ್ತದೆ ಅನ್ನುವಂಥದ್ದು ನಿಮ್ಮ ನಿರ್ಧಾರಗಳ ಹಿಂದೆ ಇರುವಂಥ ಆಲೋಚನೆ ಆಗಿರಬೇಕು. ನಾವು ದೊಡ್ಡ ಮಹತ್ತರವಾದಂಥ ನಿರ್ಧಾರಗಳನ್ನು ಮಾಡುವಾಗ ಹೆಚ್ಚಿನ ವಯೋಮಿತಿಯನ್ನು ನಾವು ಇಟ್ಕೊಳ್ತೇವೆ. ಅಂದರೆ ಒಂದು 20 ವರ್ಷ ಆದಮೇಲೆ, ಇವಾಗ ನೀವು ಕಂಪ್ನಿಗಳನ್ನು ನೋಡಿ, ಯಾವುದಾದ್ರು ಆರ್ಗನೈಸೇಷನು ಕಂಪ್ನಿಗಳನ್ನು ನೋಡಿ, ಅವರಿಗೆ ವಿಷನ್ ಅನ್ನೋದೊಂದಿರುತ್ತೆ, ಮಿಷನ್ ಅನ್ನೋದೊಂದಿರುತ್ತೆ. 2024ರಲ್ಲೇ ಇದ್ದರು ಅಥವಾ 2025, 23, 22ರಲ್ಲೇ ಇದ್ದರು, ಅವ್ರು ಈಗಾಗಲೇ 2030ರಲ್ಲಿ ನನ್ನ ಕಂಪ್ನಿ ಎಲ್ಲಿರಬೇಕು. ಆಮೇಲೆ ನೀವು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋದಾಗ ನಿಮಗೆ ಕೇಳುವಂಥ ಒಂದು ಮಸ್ಟ್ ಪ್ರಶ್ನೆ ಏನು? ಇನ್ನು 5 ವರ್ಷದಲ್ಲಿ ನೀನು ನಿನ್ನನ್ನು ಎಲ್ಲಿ ಕಾಣ್ತೀಯಾ, ಎಲ್ಲಿ ನೀನು ಪ್ಲೇಸ್ ಆಗಿರ್ತೀಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅಲ್ಲಿಗೆ ನೀವು ಮಾಡುವಂಥ ನಿರ್ಧಾರದಲ್ಲಿ ನಿಮ್ಮ ಫ್ಯೂಚರ್, ನಿಮ್ಮ ಮುಂದಿನ ಭವಿಷ್ಯತ್ತಿನ ಒಂದು ಕಾಲ ಹೇಗಿರ್ತದೆ ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಬೇಕಾಗುತ್ತೆ. ಇವಾಗ ಒಂದು ಸಾಮಾನ್ಯವಾದ ಉತ್ತರವನ್ನು ನಾನು ಒಂದು ಉದಾಹರಣೆಯನ್ನು ಕೊಡಬೇಕಾದ್ರೆ, ಇವಾಗ ನೀವು ತೆಗೆದುಕೊಳ್ಳುವಂತಹ ಒಂದು ಎಜುಕೇಷನ್ ಇರ್ಬೋದು, ಅಥವಾ ಇವಾಗ ನೀವು ಒಂದು ಕಾರ್ಯಕ್ಷೇತ್ರ ಅಂತ ಇರ್ಬೋದು. ನೋಡಿ, ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ನಾವೇನು ಮಾಡ್ತೇವೆ, ಈಗ ನನಗೆ ಕಷ್ಟ ಇದೆ ಅಂತ ನಾವು ಯಾವುದೋ ಒಂದು ಕೈಗೆ ಸಿಕ್ಕಿದ್ದು ಅಂತ ನಾವು ನಿರ್ಧಾರ ಮಾಡಿ ಹೋಗ್ಬಿಡ್ತೇವೆ. ಆದರೆ ಹೆಚ್ಚಿನ ಸಮಯದಲ್ಲಿ ಅದು ಸರಿಯಾಗಿರುವಂಥದ್ದು, ಒಳ್ಳೆಯದಾಗಿರುವಂಥದ್ದು, ಜ್ಞಾನವಂತವಾಗಿರುವಂಥದ್ದು ಆಗಿರುವುದಿಲ್ಲ. ಅಲ್ಲಿಗೆ ಈಗ ನಾನು ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಇಳಿದರೆ ಇನ್ನೊಂದು 10 ವರ್ಷದಲ್ಲಿ ಆ ಕಾರ್ಯಕ್ಷೇತ್ರದಲ್ಲಿ ನಾನು ಏನು ಸಾಧಿಸಲಿಕ್ಕೆ ಸಾಧ್ಯ, ಅದರಿಂದ ಏನು ಲಾಭ ಪಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗತ್ತೆ. ನೀವು ಹೇಳುವ ಈ ನಿರ್ಧಾರಗಳಿಗೆ ಮಹತ್ವದಾಗಿದ್ರೂ ಈ ಚಿಕ್ಕ ನಿರ್ಧಾರಗಳು ಸಹ ಅದಕ್ಕೆ ಒಂದು ಉಪಯೋಗವಾಗುತ್ತದೆ ಎಂದು ನಾವು ಅನ್ಕೊಬೋದಾ? ಅಂದರೆ ಹೌದು, ಹೆಚ್ಚಿನ ಸಮಯದಲ್ಲಿ ಹಾಗೆ ಆಗತ್ತೆ. ಇವಾಗ ನೋಡಿ, ನಾವು ದೊಡ್ಡ ನಿರ್ಧಾರಗಳನ್ನು ಒಂದೇ ಸರ್ತಿ ಮಾಡಿಬಿಡೋದಿಲ್ಲ. ನಮಗೆ ಆ ಒಂದು ದೊಡ್ಡ ನಿರ್ಧಾರವನ್ನು ತಲುಪಲು ಚಿಕ್ಕ ಗುರಿಗಳನ್ನು ಇಟ್ಕೊಂಡು ಹೋಗ್ತೇವೆ. ಇವಾಗ ನೋಡಿ, UPSC ಎಕ್ಸಾಮ್ಸ್ಗಳನ್ನು ಅನೇಕರು ಬರೀತಾರೆ. UPSC ಎಕ್ಸಾಮ್ಸ್ ಬರೀಬೇಕಾದ್ರೆ ಅವರು ಫಸ್ಟು ಬೇಸಿಕ್ಸ್ನ ಬಹಳವಾಗಿ ಅರ್ಥ ಮಾಡ್ಕೊಂಡಿರಬೇಕು. ಆ ಮೂಲಭೂತವಾಗಿರುವಂಥ ವಿಷಯಗಳನ್ನು ಬಹಳವಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅದಾದ ನಂತರ ಅನೇಕರು 2-3 ಅಟೆಂಪ್ಟ್ಗಳನ್ನು ತೆಗೆದುಕೊಳ್ತಾರೆ, ಬಹಳ ಪರಿಶ್ರಮ ಆಗ್ತಾರೆ. ಸೊ ಅದು ಏಕ್ದಮ್ ನಾನು UPSC ಬರಿತಾ ಇದೀನಿ, ಒಂದು ಸತಿ ಹೋಗ್ಬಿಟ್ಟು ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಡ್ತೇನೆ, ಅದಾಗೋದಿಲ್ಲ. ಅವರು ಸಣ್ಣ ಪುಟ್ಟ ಗುರಿಗಳನ್ನು ಇಟ್ಕೊಂಡು ನಾನು ಇಷ್ಟು ಮಾಡ್ತೇನೆ ಎಂಬುದಾಗಿ ಅದನ್ನು ಡಿವೈಡ್ ಮಾಡಿಕೊಂಡು ಆ ದೊಡ್ಡ ಗುರಿಗಳನ್ನು ಮುಟ್ಟುವಂಥದ್ದು ನಾವು ಕಾಣ್ತೇವೆ. ನಿರ್ಧಾರಗಳಲ್ಲೂ ಸಹ ಹಾಗೆ ಆಗಿರ್ತದೆ. ಆ ಮಹತ್ತರವಾದ ನಿರ್ಧಾರಗಳನ್ನು ನಾವು ಅಲ್ಲಿ ಮುಟ್ಟೋದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ನಿರ್ಧಾರಗಳು ನಮ್ಮನ್ನು ಆ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಪರಿಸ್ಥಿತಿಗೆ ನಮ್ಮನ್ನು ತೆಗೆದುಕೊಂಡು ಹೋಗೋದಕ್ಕೆ ಅದು ಸರಿಯಾಗಿರುತ್ತೆ. ಈಗ ನಾವು ನಿರ್ಧಾರಗಳು ಮಾಡುವಾಗ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ, ಸರ್ಕಮ್ಸ್ಟಾನ್ಸಸ್ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಪ್ರಮಾಣ ಬೀರುತ್ತಾ? ಇವಾಗ ನಾನು ಬರುವಂತಹ ಹಿನ್ನೆಲೆ ಬೇರೆ ಆಗಿರ್ತದೆ ಎಂಬುದಾಗಿ ನಾನು ಹೇಳಿದೆ. ಅದೇ ರೀತಿಯಲ್ಲಿ ಬೇರೆ ಒಬ್ಬ ಮನುಷ್ಯರು. ಸೊ ನಾನು ಯಾವ ಪರಿಸ್ಥಿತಿಯಲ್ಲಿ ಆ ನಿರ್ಧಾರಕ್ಕೆ ಒಳಗಾಗ್ತಿದ್ದೇನೆ, 100%
100% ಆ ಸಂದರ್ಭಗಳು ಬಹಳ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ನಾನು ನಿರ್ಧಾರ ಮಾಡುವಲ್ಲಿ. ಯಾವಾಗಲೂ ಅಷ್ಟೇ, ನಾನು ಬರುವಂಥ ಸಂದರ್ಭ ಇದೆಯಲ್ಲ, ನಾ ಹೇಳ್ದನಲ್ಲ, ಇವಾಗ ನನಗೆ ಕಷ್ಟ ಇದೆ, ನನಗೆ ಯಾವುದೋ ಒಂದು ಕೆಲಸ ಬೇಕು, ನಾನು ದುಡ್ಡು ದುಡಿಬೇಕು ಅಷ್ಟೇ. ಸೊ ನಿರ್ಧಾರ ಮಾಡಿಬಿಡ್ತಾರೆ. ಆದರೆ ಅದು ಸರಿಯಾಗಿದೆಯಾ? ಸೊ ಅಲ್ಲಿಗೆ ನಾನು ಬರುವಂತಹ ಆ ಒಂದು ಸರ್ಕಮ್ಸ್ಟಾನ್ಸಸ್ ಇದೆಯಲ್ಲ, ಅದು ಬಹಳ ಸಂದರ್ಭಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದಾಗಿರ್ತದೆ. ಈಗ ನಾವು ತಪ್ಪಾದ ನಿರ್ಧಾರಗಳ ಬಗ್ಗೆ ಮಾತಾಡೋಣ. ತಪ್ಪಾದ ನಿರ್ಧಾರಗಳು ಆಗುತ್ತಲ್ವಾ? ಇಲ್ಲಿ ಪ್ರತಿ ಬಾರಿ ನಾವು ನಿರ್ಧಾರ ಮಾಡುವಾಗ ಅದು ಸರಿಯಾಗಿರಲಿಕ್ಕೆ ಬಹಳ ಸಾರ್ತಿ ಅದು ಆಗೋದಿಲ್ಲ. ನಾನು ಇದನ್ನು ಕಿವಿಯಾರ ಕೇಳಿರುವಂಥದ್ದು. ಒಂದು ಸಮುದಾಯದವರು ಅವ್ರು ಹೇಗೆ ಅಂದರೆ 1000 days ರೂಲ್ ಇಟ್ಕೊಳ್ತಾರಂತೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ. ಏನು ಅಂದರೆ ಅವರು ಎಷ್ಟು ಹೂಡಿಕೆ ಮಾಡಬೇಕು ಆ ಬಿಸ್ನೆಸ್ಗೆ ಹೂಡಿಕೆ ಮಾಡ್ತಾರೆ, ಆದರೆ 1000 ದಿನಗಳ ತನಕ ಆ ಬಿಸ್ನೆಸ್ ಯಾವ ರೀತಿಯಲ್ಲಿ ಶೇಪ್ ತಗೊಳುತ್ತೆ ಅಂತ ಕಾಯ್ತಾರೆ. ಅದಾದ ನಂತರ ಅದು ಲಾಭದಾಯಕವಾಗಿತ್ತಾ ಅಲ್ಲಿಂದ ಮುಂದುವರಿತಾರೆ. ಇಲ್ಲ ಅಂದರೆ ಸಂಪೂರ್ಣವಾಗಿ ಆ ಬಿಸ್ನೆಸ್ನ ಶಟ್ ಡೌನ್ ಮಾಡಿಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ. ಅಲ್ಲಿಗೆ ನೀವಿದ್ದನ್ನು ತಪ್ಪಾದ ನಿರ್ಧಾರ ಅಂತ ಹೇಳ್ತೀರಾ, ಸರಿಯಾದ ನಿರ್ಧಾರ ಅಂತ ಹೇಳ್ತೀರಾ? ನಾವು ಅನೇಕ ಬಾರಿ ರಿಸ್ಕ್ಗಳನ್ನು ತೆಗೆದುಕೊಳ್ಬೇಕು. ರಿಸ್ಕ್ಗಳನ್ನು ತೆಗೆದುಕೊಳ್ಳದೆ ಹೋದರೆ ಎಷ್ಟೊಂದು ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಹೋಗೋದಿಲ್ಲ ನಾವು, ಆಯಿತಾ? ಸೊ ಎಷ್ಟೊಂದು ಹೊಸ ವಿಷಯಗಳನ್ನು ಕಲಿಬೇಕು ಅಂದಾಗ ಈ ಥರ ರಿಸ್ಕ್ಗಳನ್ನ ತೆಗೆದುಕೊಳ್ತೇವೆ. ಆದರೆ ನಾವು ರಿಸ್ಕೇ ತೆಗೆದುಕೊಳ್ದೆ ಎಲ್ಲ ನಿರ್ಧಾರಗಳು ಸರಿಯಾಗಿರ್ತದೆ ಅನ್ನುವಂಥದ್ದು ಬಹಳ ತಪ್ಪಾಗಿರ್ತದೆ. ಸೊ ಅಲ್ಲಿಗೆ ತಪ್ಪಾದ ನಿರ್ಧಾರಗಳಾಗ್ತದ? ಹೌದು, ತಪ್ಪಾದ ನಿರ್ಧಾರಗಳು ಅನ್ನೋದಕ್ಕಿಂತ ಆ ನಿರ್ಧಾರಗಳು ನಮಗೆ ಬೇಕಾಗಿರುವಂತಹ ಒಂದು ಲಾಭವನ್ನು ಕೊಡುವಂಥದ್ದಾಗಿರೋದಿಲ್ಲ. ಈ ರೀತಿಯಲ್ಲಿ ನಾವು ಅದನ್ನ ನೋಡಿಕೊಳ್ಳಬಹುದು. ಸೊ ಇದರ ಜೊತೆ ನಾವು ಇನ್ನೊಂದು ವಿಷಯ ಏನು ನೋಡ್ಕೊಳ್ಳಿಲ್ಲ ಅಂದರೆ, ನಾವು ಮಾಡುವಂಥ ನಿರ್ಧಾರಗಳಲ್ಲಿ ದೇವರಿದ್ದಾರಾ? ಸೊ ನಾವು ದೇವರನ್ನ ಕನ್ಸಲ್ಟ್ ಮಾಡಿದ್ದೇವಾ? ದೇವರನ್ನ ವಿಚಾರಿಸಿದ್ದೇವಾ ಆ ನಿರ್ಧಾರಗಳನ್ನು ಮಾಡುವಾಗ? ಸೊ ಇದು ಸಂಪೂರ್ಣವಾಗಿ ನನ್ನ ನಂಬಿಕೆ ಏನು, ನನ್ನ ವಿಶ್ವಾಸವೇನು ದೇವರ ಮೇಲೆ, ಅದರ ಮೇಲೆ ಆಧಾರಗೊಂಡಿದೆ. ನಾನು ಸತ್ಯವೇದ, ಯಾಕೆಂದರೆ ನಾವು ಈ ಸತ್ಯವೇದದ ಆಧಾರಿತ ಕಾರ್ಯಕ್ರಮಗಳನ್ನು ಮಾಡ್ತಿರುವಂಥ ಕಾರಣ ಸತ್ಯವೇದದ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೌಲ ಆಗಿರಬಹುದು, ಆತನು ಬೀಳೋದಕ್ಕಿಂತ ಮುಂಚೆ. ದಾವೀದ ಆಗಿರಬಹುದು, ಆತನು ಕೆಲವೊಂದು ತಪ್ಪು ಕಾರ್ಯಗಳನ್ನು ಮಾಡೋದಕ್ಕಿಂತ ಮುಂಚೆ. ಹಾಗೂ ಅನೇಕ ದೇವರ ಭಯವುಳ್ಳಂಥ ರಾಜರು ಅವರು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರಲ್ಲಿ ವಿಚಾರಿಸ್ತಾರಂತೆ, ದೇವ ಸೇವಕರಲ್ಲಿ ವಿಚಾರಿಸ್ತಾರಂತೆ, ನಾನು ಈ ಯುದ್ಧಕ್ಕೆ ಹೋಗ್ಬೋದಾ ದೇವರೇ, ನೀನು ಅಪ್ಪಣೆ ಕೊಡು ಅಂತ. ಸೊ ಅಲ್ಲಿಗೆ ನಾವು ದೇವರ ಮೇಲಿಟ್ಟಿರುವಂಥ ನಂಬಿಕೆ ಹಾಗೂ ವಿಶ್ವಾಸ ಅಥವಾ ಆ ಬುನಾದಿ ಇರುತ್ತಲ್ಲ, ಅದು ಎಷ್ಟರ ಮಟ್ಟಿಗೆ ಕಾರ್ಯ ಮಾಡ್ತದೆ ನಮ್ಮ ನಿರ್ಧಾರದಲ್ಲಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ದೇವರ ಪಾತ್ರದ ಬಗ್ಗೆ ನೀವು ಹೇಳಿದ್ದೀರಾ. ಕೆಲವೊಂದು ವೀಕ್ಷಕರು ಈಗ ತಾನೇ ಬಂದಿರಬಹುದು ಅಥವಾ ಅವ್ರ ಟಿವಿ ಇವಾಗ ಆನ್ ಮಾಡಿರ್ಬೋದು. ಸೊ ಇವರಿಗೆ ಸಂಕ್ಷಿಪ್ತವಾಗಿ ನಾವು ಇದುವರೆಗೂ ಚರ್ಚೆ ಮಾಡಿದ್ದೀವಿ, ಅದನ್ನ ತಿಳಿಸ್ತೀರಾ? ನೋಡಿ, ಈ ದಿನ ನಾವು ವಿಶೇಷವಾಗಿ ನಿರ್ಧಾರಗಳನ್ನು ಮಾಡುವುದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ದೈನಂದಿನ ನಿರ್ಧಾರಗಳು ಯಾವುದು, ಮಹತ್ತರವಾದಂಥ ನಿರ್ಧಾರಗಳು ಯಾವುದು, ಇದರ ಕುರಿತು ನಾವು ಮಾತನಾಡಿದ್ದೇವೆ. ಸೊ ಈ ನಿರ್ಧಾರಗಳು ಹೆಚ್ಚಿನ ಮಟ್ಟಿಗೆ ಸರಿಯಾಗಿರಬೇಕಾದಲ್ಲಿ ಏನೇನೆಲ್ಲ ಮಾಡಬೇಕು ಎಂಬುದಾಗಿ ನಾವು ಮಾತನಾಡಿದ್ದೇವೆ. ಮೊದಲನೆಯದಾಗಿ ಸಮಯವನ್ನು ತೆಗೆದುಕೊಳ್ಳಿ. ಸಮಯವನ್ನು ತೆಗೆದುಕೊಳ್ಳುವುದರ ಮೂಲಕ ನಿರ್ಧಾರಗಳನ್ನು ಮಾಡಿ. ಎರಡನೇದಾಗಿ 3 ಸರಳ ಪ್ರಶ್ನೆಗಳನ್ನು ನೀವು ಹಾಕಿಕೊಳ್ಳಬೇಕು. ಸರಿಯಾಗಿರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇನಾ, ಒಳ್ಳೆಯದಾಗಿರುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇನಾ, ಹಾಗೂ ಜ್ಞಾನ ಉಳ್ಳಂತಹ ಒಂದು ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನಾ? ಈ 3 ಸರಳ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕು. ಮೂರನೆಯದಾಗಿ ನಿಮ್ಮ ಮೇಲೆ ಕಾಳಜಿ ಇಟ್ಟಿರುವಂತಹ ಜನರೊಟ್ಟಿಗೆ ನಿಮ್ಮ ನಿರ್ಧಾರಗಳನ್ನು ಮಾತನಾಡಿ. ಇದಾದ ನಂತರ ನೀವು ಯಾವ ಸಂದರ್ಭದಲ್ಲಿ ನಿರ್ಧಾರಗಳನ್ನು ಮಾಡ್ತಾ ಇದ್ದೀರಾ ಅದನ್ನು ಪರಿಗಣಿಸುವಂಥದ್ದು ಬಹಳ ಮುಖ್ಯ. 5ನೇದಾಗಿ ಈ ನಿಮ್ಮ ಎಲ್ಲ ನಿರ್ಧಾರಗಳಲ್ಲಿ ದೇವರಿದ್ದಾರಾ? ದೇವರಿದ್ದರೆ ಆ ನಿಕಟ ಸಂಬಂಧದೊಂದಿಗೆ ನೀವು ಮುಂದುವರಿಯುತ್ತಿದ್ದೀರಾ ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇದರಲ್ಲಿ ನಾನು ಒಂದು ಹೇಳುವಂಥದ್ದನ್ನು ಮರ್ತೆ, ಏನಂದರೆ ವೆನ್ ಯು ಆರ್ ಇನ್ ಡೌಟ್ ಡೋಂಟ್ ಮೇಕ್ ಎನಿ ಡಿಸಿಷನ್ಸ್. ನೀವು ತುಂಬ ಹರಿಯಾಗಿರುವಾಗ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ಬಹಳ ಬೇಗನೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ನೀವು ನಿರ್ಧಾರ ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ನಿಮಗೆ ಸಂಶಯವಿದ್ದರೆ ದಯಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ.
ಯಾಕಂದರೆ ನಿರ್ಧಾರ ಮಾಡಿ ಆಮೇಲೆ ಅದರ ಪರಿಣಾಮವನ್ನು ಅನುಭವಿಸುವುದಕ್ಕಿಂತ ನಿರ್ಧಾರ ಮಾಡದೆ ಸಮಯವನ್ನು ಇನ್ನೂ ತೆಗೆದುಕೊಳ್ಳುವಂಥದ್ದು ಬಹಳ ಸೂಕ್ತವಾಗಿರ್ತದೆ. ಸೊ ಅಲ್ಲಿಗೆ ಈ ಎಲ್ಲ ವಿಷಯಗಳನ್ನು ನಾವು ಮಾತನಾಡಿಕೊಂಡ್ವಿ. ಕಡೆದಾಗಿ ನಾ ಹೇಳಿದೆ, ದೇವರು ಯಾವ ರೀತಿಯಲ್ಲಿ ನೀವು ನಿರ್ಧಾರ ಮಾಡುವಾಗ ಸಹಾಯವನ್ನು ಮಾಡುವಾತನಾಗಿರ್ತಾನೆ, ಯಾವ ರೀತಿಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡ್ತಾನೆ, ದೇವರ ವಾಕ್ಯದೊಟ್ಟಿಗೆ, ಪ್ರಾರ್ಥನೆಯಲ್ಲಿ, ದೇವ ಸೇವಕರೊಂದಿಗೆ, ಹಾಗೂ ನಿಮ್ಮ ಸುತ್ತಮುತ್ತಲು ಇರುವಂಥ ಜನರೊಟ್ಟಿಗೆ, ಹಾಗೂ ಅನೇಕ ಸಂದರ್ಭಗಳು ನಮಗೆ ಅನೇಕ ಸೂಚನೆಗಳನ್ನು ಕೊಡುವಂಥದ್ದಾಗಿರ್ತದೆ. ಇದೆಲ್ಲದರ ಮೂಲಕ ನೀವು ಮಾಡುವಂಥ ನಿರ್ಧಾರ ಯಾವುದಾಗಿರ್ತದೆ ಅನ್ನುವಂಥದ್ದನ್ನು ಅದು ತೋರಿಸುವಂಥದ್ದಾಗಿರ್ತದೆ. ಸೊ ನಾವು ಇಲ್ಲಿಯ ತನಕ ಇಷ್ಟು ವಿಷಯಗಳನ್ನು ಮಾತನಾಡಿಕೊಂಡಿದ್ದೇವೆ. ನಿಮ್ಮ ವಿವರಕ್ಕಾಗಿ ಧನ್ಯವಾದಗಳು. ಈ ವಿಶ್ವಾಸ, ದೇವರಲ್ಲಿ ನಂಬಿಕೆ ಅಂದರೆ ಏನು ಅಂತ ಹೇಳ್ತೀರಾ? ಅಂದರೆ ದೇವರು ನಮ್ಮನ್ನು ಒಂದು ಕಾರ್ಯಕ್ಕಾಗಿ ನೇಮಿಸಿದ್ದಾನೆ. ಸೊ ಆ ಕಾರ್ಯಕ್ಕಾಗಿ ನೇಮಿಸಿರುವಂಥದ್ದನ್ನು ನಾವು ಕಂಡು ಹಿಡಿದಿದ್ದೇವಾ? ಸೊ ಅಲ್ಲಿಗೆ ನಾವು ದೇವರೊಂದಿಗೆ ಸಂಬಂಧದಲ್ಲಿದ್ದರೆ ಆತನ ಉದ್ದೇಶವನ್ನು ನಾವು ಪರಿಪೂರ್ಣ ಮಾಡ್ತಾ ಇದ್ದೇವಾ ಅನ್ನುವಂಥದ್ದು. ಸೊ ಇಲ್ಲಿ ಆ ನಂಬಿಕೆ, ವಿಶ್ವಾಸ ಅನ್ನುವಂಥದ್ದು ನಮ್ಮ ನಿರ್ಧಾರಗಳು ಎಷ್ಟು ಪ್ರಾಮುಖ್ಯವಾಗಿದೆ. ಯಾಕೆಂದರೆ ದೇವರು ನಮ್ಮನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡುವಂಥವನು ಆಗಿರ್ತಾನೆ. ಓನ್ಲಿ ನಾವು ಆತನ ಮೇಲೆ ಭರವಸೆ ಇಟ್ಟಿದ್ರೆ, ಆತನ ಮೇಲೆ ವಿಶ್ವಾಸ ಇಟ್ಟಿದ್ರೆ, ಇಲ್ಲದಿದ್ದರೆ ಅದು ಆಗೋದಿಲ್ಲ. ಸೊ ಅಲ್ಲಿಗೆ ದೇವರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟಿದ್ರೆ ಮಾತ್ರನೇ ಆತನ ನಮ್ಮನ್ನ ಗೈಡ್ ಮಾಡುವ ಹಾಗೆ ನಮಗೆ ಗೊತ್ತಿರತ್ತೆ, ಅದು ಆಗುತ್ತೆ. ಇವಾಗ ನೀವು ಹೇಳಿದ್ರೆ ಒಂದು ವರ್ಡ್, ಗೈಡ್ ಮಾಡುವ ಹಾಗೆ ಅಂತ. ದೇವರು ನಮಗೆ ಮಾತಾಡೋದು ಕೇಳಿಸಲ್ಲ, ಮತ್ತೆ ಹೇಗೆ ಗೈಡ್ ಮಾಡ್ತಾರೆ ದೇವರು? ಅನೇಕ ಬಾರಿ ನಾನು ಇದನ್ನು ಹೇಳ್ತಾ ಇರ್ತೇನೆ. ನಾವು ಕೆಟ್ಟ ಕಾರ್ಯ ಮಾಡಲಿಕ್ಕೆ ಹೋದಾಗ, ಇಲ್ಲ ಒಳ್ಳೆ ಕಾರ್ಯ ಮಾಡಲಿಕ್ಕೆ ಹೋದಾಗ ನಮ್ಮಲ್ಲಿ ಒಂದು ಅಲಾರ್ಮ್ ಕ್ಲಾಕ್ ಇರುತ್ತೆ. ಅದು ಹೇಳುತ್ತೆ, ಇದು ಸರಿ, ಇದು ತಪ್ಪು, ಇದು ಮಾಡು, ಇದು ಮಾಡಬೇಡ, ಇದು ಆಗತ್ತೆ, ಇದು ಆಗೋದಿಲ್ಲ. ಕೆಲವರು ಇಂಟ್ಯೂಷನ್ಸ್ ಅಂತ ಹೇಳ್ತಾರೆ. ನಾವು ಯೇಸುಸ್ವಾಮಿನ ಆಧಾರ ಮಾಡಿಕೊಂಡಿದ್ದಾರೆ, ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾರೆ, ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆತನಲ್ಲಿ ವಿಶ್ವಾಸವಿಟ್ಟಿದ್ದೇ ಆದರೆ ನಮಗೆ ಇದೆಲ್ಲವೂ ಕೆಲವೊಂದು ಸೂಚನೆಗಳ ಮೂಲಕ ಗೊತ್ತಾಗ್ತದೆ. ಕೆಲವೊಂದು ಸೂಚನೆಗಳು ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿರ್ತದೆ. ಅಂದರೆ ಈ ಮಾರ್ಗದಲ್ಲಿ ಹೋದರೆ ನಮಗೆ ಸರಿಯಾದದ್ದು ಆಗುತ್ತದೆ ಅನ್ನುವಂತಹ ಅನೇಕ ರೀತಿಯಾದಂಥ ಒಂದು ಸೂಚನೆಗಳು ನಮಗೆ ಸಿಗುವಂಥದ್ದಾಗಿರ್ತದೆ. ಸೊ ಅಲ್ಲಿಗೆ ದೇವರು ಸರಿಯಾದಂತಹ ನಿರ್ಧಾರಗಳನ್ನು ಮಾಡುವುದಕ್ಕೆ ನಮಗೆ ಸಹಾಯವನ್ನು ಮಾಡುವಾತನು ಆಗಿರ್ತಾನೆ. ದೇವರು ನಮಗೆ ಸಹಾಯವನ್ನ ಮಾಡುವಂತವನಾಗಿರ್ತಾನೆ. ಆದರೆ ನಾವು ಆತನ ಮೇಲೆ ನಂಬಿಕೆಯನ್ನು ಇಟ್ಟಿರ್ಬೇಕು. ಹೌದು. ಆತನ ಮೇಲೆ ನಂಬಿಕೆ, ವಿಶ್ವಾಸ ಏನಂದ್ರೆ ವಿ ಶುಡ್ ಸ್ಟೇ ಕನೆಕ್ಟೆಡ್ ಟು ಗಾಡ್. ದೇವರೊಂದಿಗೆ ಆ ಸಂಬಂಧದಲ್ಲಿರಬೇಕು. ಈ ಸಂಬಂಧ ಇಲ್ಲ ಅಂದರೆ ಆ ನಿರ್ಧಾರಗಳು ಸರಿಯೋ ಇಲ್ವೋ ಅಂತ ನಮಗೆ ಬಹಳ ಸಂಶಯ ಸಿಗುತ್ತೆ. ಆದರೆ ವೆನ್ ವಿ ಸ್ಟೇ ಕನೆಕ್ಟೆಡ್ ಟು ಗಾಡ್, ದೇವರೊಟ್ಟಿಗೆ ನಾವು ಆ ನಿಕಟವಾದ ಸಂಬಂಧದಲ್ಲಿದ್ದರೆ ನಮಗೆ ಮಾಡುವಂಥ ನಿರ್ಧಾರ ಮೇಲೆ ಭರವಸೆ ಇಟ್ಟು ದೇವರ ಮೇಲೆ ಭಾರ ಹಾಕಿ ಎಂಬುದಾಗಿ ಹೇಳ್ತೇವಲ್ಲ, ನಾವು ಪ್ರಾರ್ಥನೆಯ ಮೂಲಕ ಆತನಿಗೆ ಅದನ್ನು ಒಪ್ಪಿಸಿಕೊಟ್ಟು ಮುಂದುವರಿತೇವೆ ಅನ್ನುವಂತಹ. ಮತ್ತೆ ಆ ಪ್ರಶ್ನೆ ಕೇಳ್ತೇನೆ, ದೇವರಲ್ಲಿ ನಂಬಿಕೆ ಇಟ್ಟದ ಮೇಲೆ ನಾವು ಯಾವುದೇ ಕೆಟ್ಟ ನಿರ್ಧಾರ ತಗೊಳಲ್ವಾ? 100% ಮಾಡ್ತೇವೆ. ನಾವು ಮನುಷ್ಯರು, ಆಯಿತಾ, ನಮ್ಮಲ್ಲಿ ಬಲಹೀನತೆಗಳು ಜಾಸ್ತಿ, ನ್ಯೂನ್ಯತೆಗಳು ಜಾಸ್ತಿ. ನಾವು ಮಾಡುವಂಥದ್ದನ್ನು ಬಿಟ್ಟು ಮಾಡದೇ ಇರುವಂಥದ್ದಕ್ಕೆ ಕೈ ಹಾಕುವಂಥದ್ದು ಜಾಸ್ತಿ. ನಾವು ಅನೇಕ ಬಾರಿ ಮಾಡುವಾಗ ನಿರ್ಧಾರಗಳು ತಪ್ಪಾಗಿರ್ತವೆ. ಅದು ಹೇಳಿದ್ನಲ್ಲ, ನಾವು ರಿಸ್ಕ್ ತೆಗೆದುಕೊಳ್ತೇವೆ. ಸೊ ನಾವು ಏನಾದರೂ ಕಣ್ಣಿಡಲೇಬೇಕು, ಹೊಸದಾಗಿ ಏನಾದರೂ ಮಾಡಲೇಬೇಕು ಅಂದರೆ ರಿಸ್ಕನ್ನು ತೆಗೆದುಕೊಳ್ತೇವೆ. ಸೊ ಅಲ್ಲಿಗೆ ತಪ್ಪಾದ ನಿರ್ಧಾರಗಳು ಅನೇಕ ಬಾರಿ ಹಾಗೆ ಆಗ್ತದೆ. ಅದರಲ್ಲಿ ನೀವು ಧೃತಿ ಕೆಡೋದು ಬೇಡ. ನಿಮ್ಮ ನಿರ್ಧಾರಗಳು ತಪ್ಪಾದಾಗ, ಅದರ ಮೂಲಕ ನಕಾರಾತ್ಮಕವಾದಂಥ ಪರಿಣಾಮ ನಿಮಗೆ ಸಿಕ್ಕಿದಾಗ ನೀವು ಧೃತಿಗೆಡುವಂಥದ್ದು ಬೇಡ, ಅದರ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ನಾನು ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ನಾವು ದೇವರನ್ನು ಅಂಗೀಕಾರ ಮಾಡಿಕೊಂಡು ನಮ್ಮ ನಿರ್ಧಾರಗಳನ್ನು ಆತನಲ್ಲಿ ಒಪ್ಪಿಸಿಕೊಡುವಂಥವರು ನಾವಾಗಿರೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನಿರ್ಧಾರಗಳನ್ನು ಮಾಡುವಾಗ ಅನೇಕ ಸಮಯದಲ್ಲಿ ನಮಗೆ ಗೊಂದಲಗಳಿರ್ತವೆ. ಅದರಿಂದ ನಮ್ಮನ್ನ ಹೊರಗೆ ಕರೆತಂದು ಸರಿಯಾದ ನಿರ್ಧಾರಗಳನ್ನು ಮಾಡುವ ಹಾಗೆ ನಮಗೆ ಸಹಾಯ ಮಾಡು. ಹೆಚ್ಚಿನ ಸಮಯ ನಾವು ನಿನ್ನಲ್ಲಿ
ನಮ್ಮ ನಿರ್ಧಾರಗಳನ್ನ ಒಪ್ಪಿಸಿಕೊಡದೆ ನಮ್ಮ ಇಷ್ಟ ಬಂದ ಹಾಗೆ ನಿರ್ಧಾರಗಳನ್ನ ಮಾಡಿದ್ದೇವೆ. ಆದ್ರೆ ದೇವರೇ, ನಿನ್ನನ್ನ ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ಸಮಯದಿಂದ ನನ್ನ ಎಲ್ಲ ನಿರ್ಧಾರಗಳಲ್ಲಿ ನೀನು ಮುಖ್ಯ ಪಾತ್ರವನ್ನ ವಹಿಸು. ಇದೆಲ್ಲವನ್ನ ನಿನಗೆ ಒಪ್ಪಿಸಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ. ಆಮೆನ್. ನಿಮ್ಮ ಉತ್ತರಗಳಿಗಾಗಿ ಹಾಗೂ ನಿಮ್ಮ ಈ ಪ್ರಾರ್ಥನೆಗಾಗಿ ಧನ್ಯವಾದಗಳು ಅನೋಷ್. ನಿಮಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಈ ಸಂಚಿಕೆಯ ಮುಕ್ತಾಯಕ್ಕೆ ಬಂದಿದ್ದೇವೆ. ನಾವು ಮಾಡುವಂಥ ನಿರ್ಧಾರಗಳು ಅದು ದೈನಂದಿನದ ನಿರ್ಧಾರವಾಗಿರ್ಬೋದು ಅಥವಾ ಪ್ರಾಮುಖ್ಯವಾದ ನಿರ್ಧಾರಗಳಾಗಿರ್ಬೋದು. ಒಳ್ಳೆಯ ನಿರ್ಧಾರಗಳನ್ನು ಮಾಡುವ ಹಾಗೆ ನಮ್ಮ ಈ ಸಂಚಿಕೆಯಲ್ಲಿ ನಿಮಗೆ ಸಲಹೆಗಳನ್ನು ಮತ್ತು ಪ್ರಾರ್ಥನೆಯನ್ನು ಸಹ ಮಾಡಿದ್ದೇವೆ. ಈ ಸಲಹೆಗಳು ಮತ್ತು ನಮ್ಮ ಪ್ರಾರ್ಥನೆ ನಿಮಗೆ ಉತ್ತರವನ್ನು ಕೊಡುತ್ತದೆ ಎಂದು ನಾವು ನಂಬುತ್ತೇವೆ. ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ವೀಕ್ಷಕರೇ, ನೀವು ಕಳಿಸಿಕೊಡುವ ಪ್ರಶ್ನೆಗಳು ನಮಗೆ ಪ್ರೋತ್ಸಾಹವನ್ನು ನೀಡುತ್ತವೆ. ಇನ್ನು ಮುಂದೆ ಕೂಡ ನೀವು ನಮಗೆ ಪ್ರಶ್ನೆಗಳ ಬರೆಯಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಾಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸಿಕೊಡಬಹುದು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.